ವೃಷಭ ರಾಶಿಯವ್ರದ್ದು ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ವಿಶೇಷವಾಗಿ ಜನ್ಮದಲ್ಲಿ ಗುರು ಇರ್ತಕ್ಕಂಥದ್ದು. ಜನ್ಮೇ ಗುರು ನರೋದಕ್ಕ ಅಂತ ಕೇಳ್ತಾರೆ. ಶುಭಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಒಳ್ಳೇದು ಮಾಡ್ತಾರೆ. ಈ ಜನ್ಮದಲ್ಲಿ ಗುರು ಇದ್ದಾಗ ಸಾಧಾರಣವಾಗಿ ಗುರು ಸೂಚಿಸ್ತಕ್ಕಂಥ ಹೊಟ್ಟೆ ಭಾಗವನ್ನು ಸೂಚಿಸ್ತಾನೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವರ್ಷ ಗುರು ಬದಲಾವಣೆ ಮೇ ತಿಂಗಳಲ್ಲಿ ಆಗೋ ತನಕ ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಕೊಬ್ಬಿನದ್ದು ಅಥವಾ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಕ್ಕಂಥದ್ದು, ಹಣದ ವಿಚಾರದಲ್ಲಿ ದುಡುಕುತನದಿಂದ ತೊಂದರೆ ಉಂಟಾಗ್ತಕ್ಕಂಥ ಇರುತ್ತೆ. ಅದಕ್ಕೆ ಸ್ವಲ್ಪ ಹೊಟ್ಟೆಯನ್ನು ಗಮನ ಇಟ್ಕೋಬೇಕು. ಹೊಟ್ಟೆ ಬಗ್ಗೆ ಸ್ವಲ್ಪ ಹುಷಾರು ಕೇರ್ ತೊಗೊಂಡ್ರೆ ಒಳ್ಳೆಯದು. ನೋಡಿ, ಯಾರು ವೃಷಭ ರಾಶಿಯ ಗರ್ಭವತಿ ಆಗಿರ್ತಿರೋ, ಅದು 2 ತಿಂಗಳು 5 ತಿಂಗಳು 6 ತಿಂಗಳು ಮುಖ್ಯ ಅಲ್ಲ. ವೃಷಭ ರಾಶಿಯ ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಗರ್ಭಕ್ಕೆ ತೊಂದರೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಆದ್ದರಿಂದ ಅವರು ಸ್ವಲ್ಪ ಗರ್ಭಿಣಿಯ ಸ್ತ್ರೀಯರು ಹುಷಾರಾಗಿರಬೇಕು. ಎರಡನೇದು ನೋಡಿ, ತೃತೀಯದಲ್ಲಿ ಕುಚ ವಕ್ರನಾಗಿ ನೀಚನಾಗಿರೋದ್ರಿಂದ ಅಣ್ಣ ತಮ್ಮಂದರಲ್ಲಿ ಒಂದು ಸ್ವಲ್ಪ ಹಣಕ್ಕೆ ಸಂಬಂಧಪಟ್ಟಂಥ ಮನಸ್ತಾಪಗಳು ಬರ್ತಕ್ಕಂಥದ್ದು ವೃಷಭ ರಾಶಿಗಿರುತ್ತೆ. ಆದ್ದರಿಂದ ಸ್ವಲ್ಪ ಸಮಾಧಾನ ತಾಳ್ಮೆಯಿಂದ ವೃಷಭ ರಾಶಿಯವರು ನಡ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವರ್ಷದ ಪರಿಹಾರ ಏನಪ್ಪ ಅಂತಂದರೆ, ನಿಮ್ಮ ಕುಲದೇವರು ಯಾವುದಿರುತ್ತೋ ಆ ಕುಲದೇವರ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಮನೆ ದೇವರು ಅಂತ ಏನಿರುತ್ತೆ ಆ ಮನೆ ದೇವರ ದರ್ಶನವನ್ನು ಮಾಡಿ, ಅದರಿಂದ ನಿಮ್ಗೆ ಒಳಿತು ಉಂಟಾಗುತ್ತೆ.